ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಸ್ಟ್ಯಾಂಡರ್ಡ್ ಅಪ್ಡೇಟ್. ನಮ್ಮ ಚಾನಲ್ನ ಹೆಚ್ಚಿನ ಬ್ರೇಕಿಂಗ್ ಸುದ್ದಿಗಳು ಹಾಗೂ ಸ್ಟ್ಯಾಂಡರ್ಡ್ ಸುದ್ದಿಗಳು ಹಾಗೂ ಸೀರಿಯಲ್ ಸುದ್ದಿಗಳನ್ನು ನೋಡಲು ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲೇ ಪಕ್ಕದಲ್ಲಿ ಕಾಣೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಹಾಗೆ ನಮ್ಮ ಚಾನಲ್ನ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಗನೆ ನೋಟಿಫಿಕೇಶನ್ ತಲುಪಬೇಕು ಅಂದರೆ ಅಲ್ಲೇ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಮರಿಯಲ್ಲೇ ಕ್ಲಿಕ್ ಮಾಡಿ. ಆಗ ನಾವು ಮಾಡೋ ಪ್ರತಿಯೊಂದು ಸುದ್ದಿಗಳು ನಿಮಗೆ ಮುಂಚೆ ನೋಟಿಫಿಕೇಶನ್. ನಮಸ್ಕಾರ ಸ್ನೇಹಿತರೆ. ಪುಟ್ಟಗೌರಿ ಧಾರಾವಾಹಿಯಲ್ಲಿ ಪುಟ್ಟಗೌರಿ ಪಾತ್ರ ನಿರ್ವಹಿಸುತ್ತಿದ್ದ ಆಕೆ ಇನ್ನಿಲ್ಲ. ಕರ್ನಾಟಕದ ಜನತೆ ಕಣ್ಣೀರಿನಲ್ಲಿ. ಹೌದು ವೀಕ್ಷಕರೇ, ಏನು ಅಂತ ಹೇಳ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಮರೆಯದೆ ಕ್ಲಿಕ್ ಮಾಡಿ. ಹೌದು ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಮನೆ ಮಗಳಲ್ಲೂ ಹೆಸರು ಆಗಿರುವ ಧಾರಾವಾಹಿ ಅಂತಂದರೆ ಅಗ್ನಿಸಾಕ್ಷಿ ಮತ್ತು ಪುಟ್ಟಗೌರಿ. ಹೌದು, ಈ ಎರಡು ಧಾರಾವಾಹಿಗಳು ಶುರುವಾದಾಗಿನಿಂದನೂ ನಂಬರ್ 1 ಸ್ಥಾನವನ್ನೇ ಗಿಟ್ಟಿಸಿಕೊಂಡಿದೆ. ಹೌದು, ಅಂದರೆ ಪುಟ್ಟಗೌರಿ ಅಲ್ಲಿ ಬರುವ ರಂಜಿನಿ ಅವರ ನಟನೆಗೆ ಅದೆಷ್ಟೋ ಜನರು ಫಿದಾ ಆಗಿದ್ದಾರೆ. ಅಷ್ಟರ ಮಟ್ಟಿಗೆ ಅವರು ಫೇಮಸ್ ಆಗಿಬಿಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಪುಟ್ಟಗೌರಿಯ ಬಗ್ಗೆ ಈಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಹೊರ ಬಂದಿದೆ. ಅದ್ರ ಬಗ್ಗೆನ ಸಂಪೂರ್ಣ ಮಾಹಿತಿ ಕೊಡ್ತೀವಿ, ಆದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹೌದು ಸ್ನೇಹಿತರೆ, ಈಗ ಪುಟ್ಟಗೌರಿ ಪಾತ್ರವನ್ನು ತೆಗೆದುಹಾಕಿ ಮಂಗಳಗೌರಿ ಅಂತ ಚೇಂಜ್ ಮಾಡ್ತಾ ಇದ್ದಾರೆ. ಆದರೆ ಅಭಿಮಾನಿಗಳು ಪುಟ್ಟಗೌರಿ ಮತ್ತೆ ಬರ್ತಾರೆ ಅಂತ ಅಂದುಕೊಂಡಿದ್ರು. ಆದರೆ ಸ್ವತಃ ರಂಜಿನಿ ಅವರೇ, ನಾನು ಈ ಧಾರಾವಾಹಿಯಲ್ಲಿ ಮಾಡಲ್ಲ, ನನಗೆ ನನ್ನದೇ ಆದ 2 ಸಿನಿಮಾಗಳಲ್ಲಿ ಅಭಿನಯ ಮಾಡುತ್ತಿದ್ದೇನೆ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಇದನ್ನು ನೋಡಿದ ಕರ್ನಾಟಕದ ಜನರು ತುಂಬಾನೇ ಬೇಸರವಾಗಿದ್ದಾರೆ ಕೂಡ, ಕಣ್ಣೀರನ್ನು ಸಹ ಹಾಕಿದ್ದಾರೆ ಸ್ನೇಹಿತರೆ. ಹೌದು, ಪುಟ್ಟಗೌರಿ ಧಾರಾವಾಹಿ ಇರಬೇಕಾ ಇಲ್ಲ ಬೇಗ ಮುಗಿಸ್ಬೇಕಾ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.